ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ಟ್ಯಾರೋ ಟಾಪಿಕ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇವತ್ತಿನ ಟಾಪಿಕ್ ಎಸ್ ಆರ್ ನೋ ಕ್ವಶನ್ಸ್, ಅಥವಾ ಹೌದು ಅಥವಾ ಇಲ್ಲ. ಸೊ ನಿಮ್ಗೇನಾದ್ರೂ ಜನರಿಕ್ ಕ್ವಶನ್ಸ್ ಇದ್ದರೆ ನೀವು ಈ ಟ್ಯಾರೋ ರೀಡಿಂಗಲ್ಲಿ ನೀವು ನೋಡ್ಬೋದು, ನಿಮ್ಮ ಮನಸ್ಸಲ್ಲಿ ಕೇಳ್ಕೊಬೋದು. ಆ್ಯಂಡ್ ಅದಕ್ಕೆ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಆರ್ ನೋ, ಹೌದು ಅಥವಾ ಇಲ್ಲ, ಏನು ಆನ್ಸರ್ ಅಂತ ಬರುತ್ತೆ ಅಂತ ನೋಡೋಣ. ಏನಾದ್ರೂ ಒಂದು ವೇಳೆ ನೆಗೆಟಿವ್ ರೆಸ್ಪಾನ್ಸ್ ಬಂತು ಅಥವಾ ನೆಗೆಟಿವ್ ಕಾರ್ಡ್ ಬಂದರೆ ಏನು ಬ್ಲಾಕೇಜಸ್ ಇದೆ ಅಂತ ನೋಡೋಣ. ಸೊ ಈ ರೀಡಿಂಗ್ ಜನರಿಕ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ನಿಮಗೆ ಈ ಮೆಸೇಜಸ್ ರೆಸೊನೇಟ್ ಆದರೆ ಈ ರೀಡಿಂಗ್ನ ತಗೊಳ್ಳಿ. ಇಲ್ಲ ಅಂದರೆ ಈ ಚಾನಲಲ್ಲಿ ಬೇರೆ ಟ್ಯಾರೋ ರೀಡಿಂಗ್ಸ್ ಇದೆ, ಆ ರೀಡಿಂಗ್ಸ್ನ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಇಲ್ಲ ಬೇರೆ ಟ್ಯಾರೋ ರೀಡರ್ಸಿಂದ ಬೇರೆ ರೀಡಿಂಗ್ಸ್ ಕೂಡ ನೀವು ನೋಡ್ಬೋದು. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ. ನಿಮ್ಮ ಸ್ಪೆಸಿಫಿಕ್ ಸಿಚುವೇಶನ್ಗೆ ನೀವು ಪರ್ಸ್ನಲ್ ರೀಡಿಂಗ್ ಬೇಕಂದ್ರೂ ಪರ್ಚೇಸ್ ಮಾಡ್ಬೋದು. ಓಕೆ, ಆ್ಯಂಡ್ ಕ್ವಿಕ್ಲಿ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಬಿಫೋರ್ ವಿ ಸ್ಟಾರ್ಟ್ ದ ರೀಡಿಂಗ್, ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ 2 ಪೈಲ್ಸ್ ಆಪ್ಷನ್ ಇದೆ. ಇದು ಪೈಲ್ 1. ಓಕೆ, ಇದು ಪೈಲ್ 1 ಆ್ಯಂಡ್ ಇನ್ನೊಂದು ಪೈಲ್ 2. ಓಕೆ, ಪೈಲ್ 1, ಪೈಲ್ 2. ಸೊ ರೀಡಿಂಗ್ನ ಬೇಕಂದರೆ ಇಲ್ಲೇ ಪಾಸ್ ಮಾಡಿ, ನಿಮಗೆ ಯಾವ ಪೈಲ್ ರೆಸೊನೇಟ್ ಆಗ್ತಾ ಇದೆ ಆ ಪೈಲ್ನ ಚೂಸ್ ಮಾಡಿ. ಆ್ಯಂಡ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗ್ಬೋದು, ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಆ ಟೈಮ್ ಸ್ಟ್ಯಾಂಪ್ ಸೆಲೆಕ್ಟ್ ಮಾಡಿ ರೀಡಿಂಗ್ ಜಂಪ್ ಮಾಡ್ಬೋದು, ನೀವು ಜಂಪ್ ಮಾಡಿ ನೋಡ್ಬೋದು. ಓಕೆ, ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಕ್ವಿಕ್ಲಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಇದು ಪೈಲ್ 1. ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಟ್ಯಾರೋ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಪೈಲ್ 1 ವ್ಯೂವರ್ಸ್, ಸೊ ನಿಮ್ಮ ಕ್ವಶನ್ನ ಮನಸ್ಸಲ್ಲಿ ಕೇಳ್ಕೊಳ್ಳಿ ಆ್ಯಂಡ್ ಕಾಮ್ ಯುವರ್ ಎನರ್ಜೀಸ್. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ ಕೇಳಿ, ಥ್ಯಾಂಕ್ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ನಿಮ್ಮ ಕ್ವಶನ್ಗೆ ನಿಮ್ಗೆ ಅಕ್ಯುರೇಟ್ ಆನ್ಸರ್ ಬರಲಿ ಅಂತ ಕೇಳಿಕೊಳ್ಳಿ. ಆ್ಯಂಡ್ ನಿಮ್ಮ ಕ್ವಶನ್ನ ಕೇಳಿ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಆರ್ ನೋ ಏನು ಬರುತ್ತೆ ಅಂತ ನೋಡೋಣ. ಪೈಲ್ 1, ನೀವೆಲ್ಲರೂ ನಿಮ್ಮ ಕ್ವಶನ್ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಪೈಲ್ 1, ಓಕೆ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್, ಇನ್ನೊಂದು ಕ್ಲಾರಿಫಿಕೇಷನ್ ಕಾರ್ಡ್ ನಾನು ತೊಗೊತೀನಿ ನಿಮ್ಗೆ ಆನ್ಸರ್ ಹೇಳೋಕ್ಕಿಂತ ಮುಂಚೆ. ಓಕೆ, ಸೊ ಪೈಲ್ 1 ನಿಮ್ಮ ಕ್ವಶನ್ಗೆ ಆನ್ಸರ್, ನೀವೇನಾದರೂ ಒಂದು ಕ್ವಶನ್ ಕೇಳ್ಕೊಂಡಿರ್ಬೋದು. ನಿಮ್ಮ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಆನ್ಸರ್ ಎಸ್. ನೀವು ಅಂದ್ಕೊಂಡಿರೋ ಕೆಲಸ ಅಥವಾ ನೀವೇನು ಕ್ವಶನ್ ಕೇಳ್ತಾ ಇದ್ದೀರಾ ಅದು ಎಸ್ ಆರ್ ನೋ ಅಂದರೆ ಎಸ್. ನಿಮ್ಮ ಆಸೆ ಏನಿದೆ, ನೀವೇನು ಅಂದ್ಕೊಂಡಿದ್ದೀರಾ ಅದು ಖಂಡಿತ ಈಡೇರುತ್ತೆ. ಬಟ್ ಇದರಲ್ಲಿ ಕೆಲವೊಂದು ಬ್ಲಾಕೇಜ್ ಇದೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ಔಟ್ಕಮ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಇವಾಗ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವೇನಾದ್ರೂ ಒಂದು ಜಾಬ್ ಹುಡುಕ್ತಾ ಇದ್ದರೆ, ಒಂದು ಕೆಲಸ ಹುಡುಕ್ತಾ ಇದ್ದರೆ, ನೀವು ಒಂದಷ್ಟು ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಬಟ್ ನಿಮಗೆ ಜಾಬ್ ಸಿಗುತ್ತೆ, ಬಟ್ ದ ಅಮೌಂಟ್ ಆಫ್ ಸ್ಯಾಲರಿ ವಿಲ್ ಬಿ ಲೆಸ್. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ. ಓಕೆ, ಅದು ಒಂದು ಎಕ್ಸಾಂಪಲ್ ಆಗುತ್ತೆ. ಯಾರಾದ್ರೂ ಒಂದು ರಿಲೇಷನ್ಶಿಪ್, ಇನ್ನೊಂದು ಎಕ್ಸಾಂಪಲ್ ರಿಲೇಷನ್ಶಿಪ್ ಬಗ್ಗೆ ಏನಾದ್ರೂ ಯಾರಾದರೂ ಪ್ರಶ್ನೆ ಕೇಳ್ತಾ ಇದ್ದರೆ, ಇದು ಸಕ್ಸಸ್ ಆಗುತ್ತಾ ಫೇಲಿಯರ್ ಆಗುತ್ತಾ ಅಂದರೆ
ಸಕ್ಸಸ್ಫುಲ್ ಆಗುತ್ತೆ, ಬಟ್ ಔಟ್ಕಮ್ ಕಡಿಮೆ ಇರುತ್ತೆ. ಇವಾಗ ನೀವು ಯಾರಾದ್ರೂ ಅವರು ಅವ್ರ ಜೊತೆ ನಿಮ್ಮ ಫ್ಯೂಚರ್ ನೋಡ್ತಾ ಇದ್ದೀರಾ, ಅಥವಾ ಒಂದು ರಿಲೇಷನ್ಶಿಪ್ ಪ್ರೋಗ್ರೆಸ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ರಿಯಾಕ್ಷನ್ ಸಿಗುತ್ತೆ ನಿಮ್ಮ ಒಂದು ಪಾರ್ಟ್ನರಿಂದ, ಅಥವಾ ನಿಮ್ಮ ಒಂದು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ತುಂಬ ಇಮಿಡಿಯೇಟ್ಲಿ ಲಾಂಗ್ ಟರ್ಮ್ ಕ್ಲಾರಿಟಿ ಆ ಥರ ಸಿಗಲ್ಲ. ಓಕೆ, ಸೊ ನಿಮ್ಮ ಒಂದು ಕ್ವಶನಿನ ಆನ್ಸರ್ ಬಂದುಬಿಟ್ಟು ಎಸ್, ಬಟ್ ಔಟ್ಕಮ್ ಬಂದುಬಿಟ್ಟು ಔಟ್ಕಮ್ಮಿನ ಕ್ವಾಂಟಿಟಿ ಬಂದುಬಿಟ್ಟು ಕಡಿಮೆ ಆಗಿರುತ್ತೆ, ಲಿಮಿಟೆಡ್ ಔಟ್ಕಮ್ ಇರುತ್ತೆ. ಯಾಕಂದರೆ ಇದಕ್ಕೊಂದು ಬ್ಲಾಕೇಜ್ ಇದೆ. ಬ್ಲಾಕೇಜ್ ಬಂದುಬಿಟ್ಟು ನಿಮ್ಮ ಕಡೆಯಿಂದ ಎಫರ್ಟ್ಸ್ ಕಡಿಮೆ ಇದೆ. ಸೊ ನಮಗೆ 9 ಆಫ್ ಪೆಂಟಕಲ್ಸ್ ಇನ್ ಹಾರಿಜಾಂಟಲ್ ಸಿಕ್ಕಿದೆ. ನೀವು ಇನ್ನೂ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಹಾಕ್ತೀರಾ, ನೀವು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ನಿಮಗೆ ಔಟ್ಕಮ್ ಸಿಗುತ್ತೆ. ಓಕೆ, ನೀವೇನು ಅಂದ್ಕೊಂಡಿದ್ದೀರಾ ಅದಾಗುತ್ತೆ. ಬಟ್ ನೀವೆಷ್ಟು ಗ್ರ್ಯಾಂಡಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಷ್ಟು ಗ್ರ್ಯಾಂಡಾಗಿ ಆಗೋದಿಲ್ಲ. ಸೊ ಲಿಮಿಟೆಡ್ ಆಗಿ ಒಂದು ಲೆವೆಲ್ಗೆ ನಿಮ್ಮ ಆಸೆ ಈಡೇರುತ್ತೆ. ಯಾಕಂದರೆ ನೀವು ಇನ್ನೂ ಎಫರ್ಟ್ಸ್ ಹಾಕಬೇಕು. ನೀವು ಪೂರ್ತಿಯಾಗಿ ಎಫರ್ಟ್ಸ್ ಹಾಕಿದ್ರೆ ದೆನ್ ನಿಮ್ಮ ಒಂದು ರಿಸಲ್ಟ್ಸ್ ಎಂಪರರ್ ಕಾರ್ಡ್ ಬರ್ತಾ ಇದೆ. ಸೊ ತುಂಬ ಪಾಸಿಟಿವ್ ಆಗಿ ಔಟ್ಕಮ್ ಬರುತ್ತೆ. ನೀವೇನು ಅಂದ್ಕೊಂಡಿದ್ದೀರಾ ಅಷ್ಟು ಗ್ರ್ಯಾಂಡ್ಸ್ ಅದು ಖಂಡಿತ ಆಗುತ್ತೆ, ಆ್ಯಂಡ್ ಇನ್ ಅ ಗ್ರ್ಯಾಂಡ್ ಸ್ಕೇಲ್ ಆ್ಯಂಡ್ ವೆರಿ ಬಿಗ್ ಪ್ರಾಫಿಟಬಲ್ ಔಟ್ಕಮ್ ಸಿಗುತ್ತೆ. ಸೊ ನೀವು ಎಫರ್ಟ್ಸ್ ಹಾಕುವಂಥ ಅಗತ್ಯ ಇದೆ. ಎಸ್, ನೀವು ಎಫರ್ಟ್ಸ್ ಹಾಕುವಂಥ ಅಗತ್ಯ ಇದೆ. ಸೊ ಪೈಲ್ 1 ನೀವು ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್, ಬಟ್ ಒಂದು ಬ್ಲಾಕೇಜ್ ಇದೆ. ಬ್ಲಾಕೇಜ್ ಏನಂದರೆ ನೀವು ಇನ್ನೂ ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಹಾಕ್ತೀರಾ, ನೀವು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ರ ಕ್ವಾಂಟಿಟಿ ಕಡಿಮೆ ಇದೆ. ನೀವು ಎಫರ್ಟ್ಸ್ ಹಾಕಿದ್ರೆ ನೀವು ಅಂದ್ಕೊಂಡಿರೋಕ್ಕಿಂತ ಡಬಲ್ ಪ್ರಮಾಣದಲ್ಲಿ ನಿಮಗೆ ಔಟ್ಕಮ್ ಸಿಗುತ್ತೆ. ಓಕೆ, ವೆರಿ ಬಿಗ್ ಔಟ್ಕಮ್, ವೆರಿ ಬಿಗ್ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ, ಆ್ಯಂಡ್ ಯೂನಿವರ್ಸ್ನು ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಮ ಕ್ವಶನಿನ ಆನ್ಸರ್ ಎಸ್, ನೀವು ಅಂದ್ಕೊಂಡಿರೋದು ಆಗುತ್ತೆ. ನಿಮ್ಮ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಎಸ್, ಹೌದು ಅಂತ. ಸೊ ಯಾರ್ಯಾರು ಪೈಲ್ 1 ನೋಡಿದ್ದೀರಾ, ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗನ್ನಿಸ್ತು ಅಂದ್ಬಿಟ್ಟು. ಓಕೆ, ಸೊ ಈಗ ಪೈಲ್ 2. ಓಕೆ, ಯಾರ್ಯಾರು ಈ ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಪೈಲ್ 2 ನಿಮಗೇನು ಪ್ರಶ್ನೆ ಇದೆ ಅದನ್ನು ಮನಸ್ಸಲ್ಲಿ ಕೇಳ್ಕೊಳ್ಳಿ. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಟ್ಯಾರೋಲಿ ಎನರ್ಜಿ ಡಸಂಟ್ ಲೈ ಅಂತಾರೆ. ಓಕೆ, ಸೊ ಎನರ್ಜಿ ಯಾವಾಗಲೂ ಸುಳ್ಳು ಹೇಳೋದಿಲ್ಲ ಅಂದ್ಬಿಟ್ಟು ನಾವು ಶಫಲ್ ಮಾಡ್ತಾ ಇರಬೇಕಂದ್ರೇ ಈ ಕಾರ್ಡ್ಸ್ ಬಂತು. ಓಕೆ, 2 ಕಾರ್ಡ್ಸ್ ಬಂದಿದೆ. ನಾವು ಫಸ್ಟ್ ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ಅವ್ರಿಗೂ ಇದೇ ಕಾರ್ಡ್ ಬಂದಿದೆ, ಪೇಜ್ ಆಫ್ ಪೆಂಟಕಲ್ಸ್ ಆ್ಯಂಡ್ 9 ಆಫ್ ಪೆಂಟಕಲ್ಸ್. ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮಗೂ ಸೇಮ್ ಕಾರ್ಡ್ಸ್ ಬಂದಿದೆ. ಇಟ್ ಈಸ್ ಜಸ್ಟ್ ಮಿರಾಕಲ್ ಆ್ಯಂಡ್ ಇಟ್ ಈಸ್ ಜಸ್ಟ್ ಎನರ್ಜಿ. ಓಕೆ, ನಿಮ್ಮ ಎದುರುಗಡೆನೇ ನಾನು ಶಫಲ್ ಮಾಡಿದ್ದೀನಿ, ಬಟ್ ದ ಆರ್ಡರ್ ನಿಮ್ಗೆ ಹೇಗೆ ಬಂದಿದೆ ಅದು ಚೇಂಜ್ ಆಗಿದೆ. ಫಸ್ಟ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಆ್ಯಂಡ್ ನೆಕ್ಸ್ಟ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇದರಲ್ಲಿ ಏನು ಚೇಂಜ್ ಇದೆ ಅಂದರೆ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮ್ಮ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಎಸ್. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಡಿಸೈರ್ಡ್ ಔಟ್ಕಮ್ ಅದು ಖಂಡಿತ ಆಗೇ ಆಗುತ್ತೆ. ಓಕೆ, ಖಂಡಿತ ಆಗುತ್ತೆ. ಓಕೆ, ಬ್ಲಾಕೇಜ್ ಏನಂದರೆ ಇದುವರೆಗೂ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ ಅದಕ್ಕೆ ಕಡಿಮೆ ಔಟ್ಕಮ್ ಸಿಗ್ತಾಯಿತ್ತು, ಬಟ್ ಇವಾಗ ಲಕ್ ಚೇಂಜ್ ಆಗುತ್ತೆ, ಟೈಮ್ ಚೇಂಜ್ ಆಗುತ್ತೆ, ಟ್ರಾನ್ಸಿಷನ್ಸ್ ಚೇಂಜ್ ಆಗುತ್ತೆ. ಸೊ ನಿಮಗೆ ಸಡನ್ ವಿಂಡ್ ಫಾಲ್ ಆಫ್ ಮನಿ. ಓಕೆ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ, ನೀವು ಪಟ್ಟಿದ್ದ ಎಫರ್ಟ್ಗೆ ಅಥವಾ ನೀವೇನು ಕಷ್ಟಪಡ್ತಾಯಿದ್ರಿ, ನೀವೇನು ಪ್ರೇಯರ್ ಮಾಡ್ತಾಯಿದ್ರಿ ಯೂನಿವರ್ಸ್ಗೆ ಅದಕ್ಕೆಲ್ಲ ಆನ್ಸರ್ ಇವಾಗ ಸಿಗುತ್ತೆ. ಓಕೆ, ಖಂಡಿತ ನಿಮಗೆ ತೃಪ್ತಿ ಆಗೋ ಥರ ಒಂದು ಬಿಗ್ ಔಟ್ಕಮ್ ನಿಮಗೆ ಸಿಗುತ್ತೆ. ಇದುವರೆಗೂ ನೀವು ಅಂದ್ಕೊಂಡಿರೋ ಥರ ಆಗ್ತಾ ಇರಲಿಲ್ಲ, ಸ್ಟ್ರಗಲ್ಸ್ ಇತ್ತು, ಬಟ್ ಇವಾಗ ನೀವು ಅಂದ್ಕೊಂಡಿರೋ ಡಿಸೈರ್ಸ್ ನಿಮ್ಮ ಕ್ವಶನ್ ಏನು ಕೇಳ್ತಾ ಇದ್ದರೆ ಅದಕ್ಕೆ ಆನ್ಸರ್ ಎಸ್, ಖಂಡಿತ ಆಗುತ್ತೆ. ಸೊ ನಾವು ಏನೇನು ಬ್ಲಾಕೇಜಸ್ ಇದೆ ಅದೆಲ್ಲ ಹೋಗುತ್ತೆ. ಸೊ ಪೈಲ್ 2 ಸೇಮ್ ಕಾರ್ಡ್ಸ್, ಬಟ್ ದ ಆರ್ಡರ್ ಆಫ್ ಕಾರ್ಡ್ ಚೇಂಜ್ ಇದೆ ಇಲ್ಲಿ. ಓಕೆ, ಡೋಂಟ್ ವರಿ ಅಟ್ ಆಲ್. ನಿಮ್ಮ ಪ್ರಶ್ನೆಗೆ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಎಸ್. ಓಕೆ, ಖಂಡಿತ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ನಿಮಗೇ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಯಾರಾದ್ರೂ ಲವ್ ರಿಲೇಷನ್ಶಿಪ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದರೆ ಖಂಡಿತ ಪಾಸಿಟಿವ್ ಔಟ್ಕಮ್, ವೆರಿ ಪಾಸಿಟಿವ್ ಔಟ್ಕಮ್ ಬರುತ್ತೆ. ಅಟ್ ಎ ಸ್ಪೀಡ್ ನೀವೇನು ಅಂದ್ಕೊಂಡಿದ್ದೀರಾ ಪೈಲ್ 2 ತುಂಬ ಸ್ಪೀಡಾಗಿ ನಿಮ್ಮ ಕೆಲಸ ಆಗುತ್ತೆ, ವೆರಿ ಫಾಸ್ಟ್. ಕೆಲವೇ ದಿನಗಳಲ್ಲಿ ನಿಮ್ಮ ಕೆಲಸ ಆಗುತ್ತೆ.
ಆ್ಯಂಡ್ ಆನ್ಸರ್ ಬಂದುಬಿಟ್ಟು ಎಸ್ ಆ್ಯಂಡ್ ಪಾಸಿಟಿವ್ ಔಟ್ಕಮ್. ಸೊ ಹೋಪ್ಫುಲಿ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಫೈಲ್ ಟು ಯಾರ್ಯಾರು ಇಲ್ಲಿವರೆಗೂ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.